ನಮಸ್ಕಾರ ವೀಕ್ಷಕರೇ. ಆಧ್ಯಾತ್ಮಿಕ ಪಯಣದ ಎಲ್ಲ ವೀಕ್ಷಕರಲ್ಲಿ ನನ್ನದೊಂದು ಮನವಿ. ಕಳೆದ ಸಂಚಿಕೆಯಲ್ಲಿ ಜಗದೀಶ್ ಚಂದ್ರ ಹಸೀಜಾ ಬ್ರಹ್ಮಕುಮಾರಿ ಸಂಸ್ಥೆಯ ಮಹಾನ್ ಲೇಖಕರ ಅಂತಿಮ ದಿನಗಳ ಬಗ್ಗೆ ಕೇಳ್ತಾ ನಾನು ಸಹ ಭಾವನೆಗೊಳಗಾಗಿ ಆ ಭಾವನೆಗಳಲ್ಲಿ ಕರಗಿ ಹೋಗಿ ಮಾತುಗಳೇ ಬರದೇ ಆಗಿತ್ತು. ಹಾಗಾಗಿ ನಾನು ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಆ ಒಂದು ಜಗದೀಶ್ ಚಂದ್ರ ಹಸೀಜಾ ಅವರ ಅಂತಿಮ ದಿನಗಳೇ ಆಗಿತ್ತು. ಯಾಕಂದರೆ ಅವರು ಸಂಪೂರ್ಣ ಜೀವನ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸೇವೆಗೋಸ್ಕರನೇ ಮುಡುಪಾಗಿಟ್ಟಂಥವರು. ಪ್ರತಿ ಕ್ಷಣ ಪ್ರತಿಯೊಂದು ಯೋಚನೆಗಳು ಸಹ ಅವರು ಸೇವೆಯ ಬಗ್ಗೆನೇ ಯೋಚನೆ ಮಾಡಿದರು. ಅವರ ಅಂತಿಮ ಕೊನೆಯ ಕ್ಷಣದಲ್ಲೂ ಸಹ ಆ ಸೇವೆಯ ಬಗ್ಗೆ ಯೋಚನೆ ಮಾಡಿದರೆ ಹೊರತು ತಮ್ಮ ಆರೋಗ್ಯ ಅಥವಾ ಆ ಅನಾರೋಗ್ಯದಿಂದ ಆಗ್ತಾ ಇರುವಂಥ ನೋವು ಇದು ಯಾವುದನ್ನೂ ಸಹ ಅವರು ಗಣನೆಗೆ ತಗೊಳ್ಳೇ ಇಲ್ಲ. ಒಂದು ವೇಳೆ ತಾವು ಈ ನಮ್ಮ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅನ್ನೋದಾದರೆ ದಯವಿಟ್ಟು ಒಂದು ಸಾರಿ ನೋಡಿ. ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಕಾರ್ಯದಲ್ಲಿ ಮಗ್ನನಾಗಿ ತನ್ನ ಜೀವನವನ್ನು ಅರ್ಪಣೆ ಮಾಡಿದರೆ ಎಷ್ಟರ ಮಟ್ಟಿಗೆ ಅರ್ಪಣೆ ಮಾಡಬಹುದು ಅನ್ನೋದಕ್ಕೆ ಅದು ಜಗದೀಶ್ ಚಂದ್ರ ಹಸೀಜಾ ಅವರು ಒಂದು ಜೀವಂತ ಉದಾಹರಣೆ, ನಿದರ್ಶನ ಅಂತಲೂ ಸಹ ಹೇಳ್ಬೋದು. ಈ ಎಲ್ಲ ವಿಷಯಗಳನ್ನು ನಮಗೆ ಹಿಂದಿನ ಸಂಚಿಕೆಯಲ್ಲಿ ಈ ಜಗದೀಶ್ ಚಂದ್ರ ಹಸೀಜಾ ಅವರ ಆಪ್ತರಾದಂಥ ಮಹೇಶ್ ಅಣ್ಣವರು ನಮಗೆ ತಿಳಿಸ್ಕೊಡ್ತಾಯಿದ್ರು. ಅವರು ಇವತ್ತಿನ ನಮ್ಮ ಈ ಸಂಚಿಕೆಗೂ ಸಹ ಬಂದು ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಂದ ಈ ಜಗದೀಶ್ ಚಂದ್ರ ಹಸೀಜಾ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಅಣ್ಣರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣರೇ, ತಾವು ಹಿಂದಿನ ಸಂಚಿಕೆಯಲ್ಲಿ ಜಗದೀಶ್ ಚಂದ್ರ ಹಸೀಜಾ ಅವರ ಒಂದು ಕೊನೆಯ ಕ್ಷಣಗಳು, ಕೊನೆಯ ದಿನಗಳ ಬಗ್ಗೆ ತಾವು ಮನಮುಟ್ಟುವ ಹಾಗೆ ತಿಳಿಸ್ಕೊಟ್ಟಿದ್ರಿ. ಅದನ್ನು ಈಗಲೂ ಸಹ ನಾನು ಮತ್ತೊಮ್ಮೆ ಮೆಲುಕು ಹಾಕಿದರೆ ನಾನು ಮತ್ತೆ ಅದೇ ಭಾವನೆಯಲ್ಲಿ ಕರಗಿ ಹೋಗುವಂಥ ಒಂದು ವಿಶೇಷ ವ್ಯಕ್ತಿತ್ವ ಅವ್ರದ್ದು. ಆದರೆ ಅವರಿಗೆ ಅನೇಕ ಬಿರುದುಗಳಿದ್ದು, ಸಂಜಯ, ದದೀಚಿ, ವ್ಯಾಸ, ಗಣೇಶ, ಇನ್ನೂ ಅನೇಕ. ಆದರೆ ಈ ಎಲ್ಲ ಬಿರುದುಗಳ ಹಿನ್ನೆಲೆ ಏನು? ಅವು ಎಲ್ಲ ಬಿರುದುಗಳು ಅವರಿಗೆ ಹೇಗೆ ಬಂದು, ಯಾವ ಕಾರಣಕ್ಕೆ ಬಂದು? ಜಗದೀಶ್ ಭಾಯ್ ಅವರ ವ್ಯಕ್ತಿತ್ವ ಒಂದು ವಿಚಿತ್ರ ವ್ಯಕ್ತಿತ್ವ. ನಾವು ವಿಶ್ವದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳನ್ನು ಕಾಣ್ತೀವಿ ಅಥವಾ ಅವ್ರ ಬಗ್ಗೆ ಓದ್ತೀವಿ, ಕೇಳ್ತೀವಿ. ಅಂತಹ ಈ ವಿಶ್ವ ಇತಿಹಾಸದಲ್ಲಿ ಅಗ್ರಗಣ್ಯರಾದಂಥ ಅವರ ಅಗ್ರಸ್ಥಾನದಲ್ಲಿ ಅಥವಾ ಅಗ್ರ ಪಂಕ್ತಿಯಲ್ಲಿ ಇವರು ಒಬ್ಬರು ಅಂತ ನನಗೆ ಅವರನ್ನು ನೋಡಿದೆ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಅವರು ಕೇವಲ ಒಬ್ಬ ಲೇಖಕ ಆಗಿರಲಿಲ್ಲ, ಒಬ್ಬ ಮಹಾನ್ ಚಿಂತಕ ಕೂಡ ಆಗಿದ್ದರು, ಅಂದರೆ ಥಿಂಕರ್. ಯಾವ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ ಹಾಗೆ ಜಗದೀಶ್ ಚಂದ್ರ ಹಸೀಜಾರವರು ತಲುಪದ ಯಾವುದೇ ಒಂದು ಕ್ಷೇತ್ರ ಇಲ್ಲ ಅಂತ ನಾವು ಹೇಳ್ಬೋದು. ಅವರು ರಾಜನೀತಿ ಕ್ಷೇತ್ರದಲ್ಲಿ, ನ್ಯಾಯಾಂಗ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರಿ ಕ್ಷೇತ್ರದಲ್ಲಿ, ಮೆಡಿಕಲ್ ಒಂದು ಫೀಲ್ಡ್ನಲ್ಲಿ, ಸಂಸ್ಥೆ ಅಡ್ಮಿನಿಸ್ಟ್ರೇಷನ್ದಲ್ಲಿ, ಯೋಗಶಾಸ್ತ್ರದಲ್ಲಿ ಮತ್ತು ಧರ್ಮಗ್ರಂಥಗಳ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ಸಂತ ಮಹಾಂತರ ವಿಷಯದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಥರ ಅವರೇನು ಸ್ಪೆಷಲಿಸ್ಟ್ ಅನ್ನೋ ಹಾಗೆ ಅವರು ಜನಗಳಿಗೆ ಕಾಣಬರ್ತಾಯಿದ್ರು. ಈ ನಮ್ಮ ಹೆಡ್ ಕ್ವಾರ್ಟರ್ನಲ್ಲಿ ಅಬುನಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನ ಆಗ್ತಿದ್ದು 1983ರಿಂದ ಇಲ್ಲಿವರೆಗೂ ಆಗ್ತಾನೆ ಬರ್ತಿದ್ದಾವೆ. ಆ ಒಂದು ಮಹಾ ಸಮ್ಮೇಳನಗಳ ಒಂದು ಆಯೋಜಕರು ಅಥವಾ ಅದನ್ನು ಅವರು ಆರಂಭಿಸಿದವರು ಅಂದರೆ ಜಗದೀಶ್ ಭಾಯ್ ಅವರು. ಅವರಿಗೆ ಎಲ್ಲ ಥರದ ಜ್ಞಾನ ಮತ್ತು ಅನುಭವ ಇತ್ತು. ಉದಾಹರಣೆಗಾಗಿ ಸಂತ ಮಹಾತ್ಮರನ್ನು ನಾವು ಹೇಗೆ ಸ್ವಾಗತ ಮಾಡಬೇಕು, ಅವ್ರನ್ನ ಹೇಗೆ ಕೂಡಿಸ್ಬೇಕು, ಅವರು
ಕೂತುಕೊಳ್ಳುವ ಸ್ಟೇಜ್ ಮೇಲೆ ವ್ಯವಸ್ಥೆ ಹೇಗಿರಬೇಕು, ಅವ್ರಿಗಿರ್ತಕ್ಕಂಥ ಸ್ಥಾನ ಹೇಗಿರಬೇಕು, ಅವ್ರಿಗೆ ಯಾವ ರೀತಿಯ ಅನ್ನ ಅಥವಾ ಪ್ರಸಾದದ ವ್ಯವಸ್ಥೆ ಮಾಡಬೇಕು, ಪ್ರತಿಯೊಂದರ ಅನುಭವ ಅವ್ರಿಗಿತ್ತು. ಹಾಗೆ ಒಂದು ಸಾರಿ ಜೂರಿಸ್ಟ್ ಕಾನ್ಫರೆನ್ಸ್ ಇತ್ತು. ಆಗ ವಿಖ್ಯಾತರಾದಂಥ ಸುಪ್ರೀಂ ಕೋರ್ಟ್ ಜಡ್ಜ್ VR ಕೃಷ್ಣಯ್ಯರ್ ಅಂತ ನೀವು ಹೆಸರು ಕೇಳಿರ್ಬೋದು. ಅವ್ರು ಕೇರಳದವರು. ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಆ ಒಂದು ಜೂರಿಸ್ಟ್ ಕಾನ್ಫರೆನ್ಸ್ನಲ್ಲಿ ಇವರು ಒಂದು ಭಾಷಣ ಮಾಡಿದರು. ಓಂ ಶಾಂತಿ ಜೂರಿಸ್ಪ್ರುಡೆನ್ಸ್ ಅಂತ. ಅಂದರೆ ಒಂದು ಲೌಕಿಕ ನ್ಯಾಯ ಪದ್ಧತಿ, ಇನ್ನೊಂದು ಅಲೌಕಿಕ ನ್ಯಾಯ ಪದ್ಧತಿ. ಮತ್ತು ಆ ಒಂದು ಅವರ ಪೇಪರ್ ಸಬ್ಮಿಟ್ ಮಾಡಿದ್ದು ಮತ್ತು ಅವರು ಮಾಡಿದ ಭಾಷಣಗಳಲ್ಲಿ ಅದನ್ನು ಎಂಥ ಅಂಶಗಳು ಸೇರಿಕೊಂಡಿದ್ದು ಅಂತ ಕೇಳಿದರೆ, ಆ ಒಂದು ನ್ಯಾಯಾಂಗ ವಿಭಾಗದ ಜಡ್ಜಸ್ ವಕೀಲರು ಕೂಡ ಆಶ್ಚರ್ಯಪಡುವಂತಾಯಿತು. ಯಾವ ವಿಷಯ ನಮಗೆ ಗೊತ್ತಿಲ್ಲೋ ಅಂಥ ವಿಷಯನ ಇವ್ರು ಹೇಳ್ತಿದ್ದಾರಲ್ಲ, ಇವ್ರು ಎಷ್ಟು ಓದಿರ್ಬೋದು ಅಂತ. ಅದೇ ರೀತಿಯಾಗಿ ಮೆಡಿಕಲ್ ಸೈನ್ಸಲ್ಲಿ ಕೂಡ ಅವರು ಡಾಕ್ಟ್ರುಗಳು ಬಂದಾಗ ಆತ್ಮ ಈ ಶರೀರದಲ್ಲಿ ಹೇಗೆ ಎಲ್ಲಿ ವಾಸ ಮಾಡಿದೆ ಅನ್ನೋದನ್ನು ಆ ಒಂದು ಮೆಡಿಕಲ್ ಸೈನ್ಸ್ ಆಧಾರ ಮೇಲೆ ಸಿದ್ಧ ಮಾಡಿ ಹೇಳಿದರು. ಅದ್ರ ಬಗ್ಗೆ ಒಂದು ಅವರು ಚಿಕ್ಕ ಬುಕ್ಲೆಟ್ ಕೂಡ ಮಾಡಿದರು. ಅದೇ ಈ ರೀತಿಯಾಗಿ ಅವರು ಮತ್ತು ಯುವಕರೇ ಜಾಗೃತರಾಗಿರಿ ಅನ್ನುವಂಥದ್ದು ಒಂದು ಪುಸ್ತಕ ಬರೆದುಬಿಟ್ಟು ಆ ಯುವಕ ಸಮ್ಮೇಳನದಲ್ಲಿ ಅವ್ರ ಯುವಕರ ಬಗ್ಗೆ ನೀವು ನಿಮ್ಮಲ್ಲಿ ಏನು ಯೋಗ್ಯತೆ ಇದೆ ಆ ಯೋಗ್ಯತೆ ನೀವು ಹೇಗೆ ಸದುಪಯೋಗ ಮಾಡಬೇಕು, ನೀವು ಯುವಕರೇ ಹೇಗೆ ದೇಶದ ಭವಿಷ್ಯ ಆಗಿದ್ದಾರೆ ಅನ್ನೋದನ್ನು ಅವರಿಗೆ ಇಷ್ಟೊಂದು ಆಳವಾಗಿ ಅವರು ಎಕ್ಸ್ಪ್ಲೇನ್ ಮಾಡೋದಂದರೆ ಆ ಯುವ ಕ್ಷೇತ್ರದವರು ಒಂಥರ ಇವರು ನಮ್ಮ ಗುರುವೇನೋ ಅನ್ನೋ ಹಾಗೆ ಸ್ವೀಕಾರ ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ವ್ಯಾಪಾರಿಗಳಿಗೆ ಧನ್ ಕಮಾವೋ ಕೈಸೆ, ನೀವು ವ್ಯಾಪಾರಿಗಳ ಉದ್ದೇಶ ಏನು? ಸಂಪತ್ತು ಗಳಿಸೋದು. ನೀವು ಹಣ ಸಂಪಾದನೆ ಮಾಡಿರಿ, ಸಂಪತ್ತನ್ನು ಸಂಪಾದನೆ ಮಾಡಿರಿ, ಅದು ಹೇಗೆ ಮಾಡಬೇಕು ಅನ್ನೋ ವಿಧಿಯನ್ನು ಅವರಲ್ಲಿ ಕಲಿಸಿಕೊಟ್ರು. ಈ ರೀತಿಯಾಗಿ ಅವರು ಯಾವೇ ಕ್ಷೇತ್ರ ಮುಟ್ಟದೇ ಇರತಕ್ಕಂಥ ಯಾವುದೇ ಕ್ಷೇತ್ರ ಇರಲಿಲ್ಲ. ಬಹುಶಃ ನೀವು ಅವರ ಬಗ್ಗೆ ವರ್ಣನೆ ಮಾಡ್ತಾ ಇರೋದು ನೋಡಿದ್ರೆ, ನಿಮ್ಮ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಪುನರ್ಜನ್ಮದ ಒಂದು ಕಾನ್ಸೆಪ್ಟ್ ಇದೆ. ಬಹುಶಃ ಇದು ನನ್ನ ಅನಿಸಿಕೆ. ಸ್ವಾಮಿ ವಿವೇಕಾನಂದರ ಮರುಜನ್ಮ ಅಂತ ಇದ್ದರೆ ಅದು ಜಗದೀಶ್ ಚಂದ್ರ ಅಸೀಜ್ ಅವರು ಆಗಿರಬಹುದು ಅಂತದು ನನ್ನ ವೈಯಕ್ತಿಕ ಅನುಭವ ಇರಬಹುದು. ಈ ಬಿರುದುಗಳನ್ನೆಲ್ಲ ಅವರಿಗೆ ಯಾರು ಕೊಟ್ಟರು, ಹೇಗೆ ಬಂತು, ಯಾವ್ಯಾವ ಬಿರುದು? ಇದ್ರದ್ದು ಒಂದು ದೊಡ್ಡ ಕಥೆ. ಈಗ ಒಂದು ಸರಿ ನಾನು ನಿಮ್ಗೆ ಹೇಳಿದ್ದೆ, ಭಗವಂತ ತನ್ನ ಮಕ್ಕಳ ಮೇಲೆ ಆದಿಯಿಂದ ಅಂತ್ಯದವರೆಗೂ, ಅಂದರೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಅವ್ರ ಮೇಲೆ ಕೂತ್ಕೊಂಡು ನೋಡ್ತಿರ್ತಾನೆ ಅಂತ. ಹಾಗೆ ನಾವುಗಳು ದ್ವಾಪರ ಯುಗದಿಂದ ತಂದೆಗೋಸ್ಕರ ಅಲ್ಲಾಡ್ತೇವೆ, ಚಡ್ಪಡಿಸ್ತೇವೆ, ತವಕ ಪಡ್ತೇವೆ, ಅವನು ಕಾಣಬೇಕು ಮಿಲನ ಮಾಡಬೇಕಂತ. ಈ ಪ್ರತಿಯೊಂದು ಯಾವ ದೇವತಾ ಆತ್ಮಗಳಿದ್ದಾವೆ, ಪ್ರತಿಯೊಬ್ಬ ಆತ್ಮಗಳು ಈ ಕುಮಾರಿ ಆದಂಥ ಆತ್ಮರೇನಿದಾರಲ್ಲ, ಅವರು ಸ್ವಾರ್ಥಕ್ಕೋಸ್ಕರ ಯಾರೂ ಭಕ್ತಿ ಮಾಡಿಲ್ಲ. ಅವರು ಭಗವಂತನ ಪಡಿಬೇಕು ಅಂತ ಭಕ್ತಿ ಮಾಡಿದ್ದಾರೆ. ಅದಕ್ಕೆ ನಿಜವಾದ ಭಕ್ತರು ಇವರು, ಭಕ್ತಿಯನ್ನು ಆರಂಭ ಮಾಡಿದವರು ಇವರೇ ಅಂತ ಭಗವಂತನ ಮಹಾವಾಕ್ಯ. ಹಾಗೆ ಯಾವ ರೀತಿ ಪರಮಾತ್ಮ ನೋಡ್ತಿರ್ತಾನೆ, ಯಾವ ರೀತಿ ನಾವು ತಂದೆ ಪರಮಾತ್ಮನಿಗೋಸ್ಕರ ಹಂಬಲಿಸ್ತಾ ಇರ್ತೀವಿ, ಮಿಲನ ಮಾಡಬೇಕಂತ ತವಕ್ಕ ಪಡ್ತಾ ಇರ್ತೀವಿ, ಹಾಗೆ ಕೂಡ ಭಗವಂತ ಕೂಡ ಆ ಸಂಗಮಯುಗ ಆ ಸಮಯ ಬರೋಕ್ಕೋಸ್ಕರ ಕಾಯ್ತಾ ಇರ್ತಾನಂತೆ. ಅವನು ನನ್ನ ಮಕ್ಕಳನ್ನ ಹೋಗಿ ನಾನು ಯಾವಾಗ ಮಿಲನ ಮಾಡಲಿ, ನಾನು ಯಾವಾಗ ಸಾಕಾರದಾಗ ಹೋಗಲಿ ಅಂತಕ್ಕಂಥದ್ದು ಚಡಪಡಿಕೆ ಅವನಿಗೆ ಇರುತ್ತೆ ಅಂತ ಒಂದು ಸರಿ ಜಗದೀಶ್ ಅವರು ತಮ್ಮ ಅನುಭವ ಹೇಳ್ಬೇಕಾದ್ರೆ ಹೇಳಿದರು. ನಾನು ಪರಮಾತ್ಮನಿಗೋಸ್ಕರ ಎಷ್ಟು ವಿಲಿ ಒದ್ದಾಡಿದನೋ, ಚಿಕ್ಕಂದಿನಿಂದಲೂ ಸಿಕ್ಕವ್ರಿಗೆಲ್ಲ ನಾನು ಕೇಳ್ತಿದ್ದೆ, ನೀವು ಪರಮಾತ್ಮನ ಬಗ್ಗೆ ನನಗೆ ತಿಳಿಸ್ಕೊಡ್ತೀರಾ, ನೀವು ಪರಮಾತ್ಮ ನೋಡಿದ್ದೀರಾ, ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ. ಯಾಕೆ ಅವ್ರು ಹುಟ್ಟಿದ್ದು ಮುಲ್ತಾನ ಪ್ರದೇಶದಲ್ಲಿ.
ಅದು ಮೊದಲು ಅಖಂಡ ಭಾರತ ಇದ್ದಾಗ ಮುಲ್ತಾನ್ ಒಂದು ಇದು ಇದೆ, ಪ್ರಾಂತ ಇದೆ, ಮುಲ್ತಾನ ಸಿಂಧು ಅಂತ ಏನಿದಾವಲ್ಲ, ಅಲ್ಲಿ ಮುಲ್ತಾನ ನಗರದಲ್ಲೇ ಇವರು ಹುಟ್ಟು. ಅಂದರೆ ಈ ವರ್ತಮಾನ ಸಮಯದಲ್ಲಿ ಪಾಕಿಸ್ತಾನದಲ್ಲಿದೆ. ಆ ಮುಲ್ತಾನ ಶಹರ ಸಂತ ಮಹಾತ್ಮರು, ಸೂಫಿಗಳು ಇಂಥವ್ರಿಗೆ ಬಹಳ ಪ್ರಸಿದ್ಧ. ಅಲ್ಲೆಲ್ಲ ದೊಡ್ಡ ದೊಡ್ಡ ಸನ್ಯಾಸಿಗಳು, ಸಂತರು, ಈ ಸೂಫಿಗಳಂತ ಇರ್ತಾರೆ ಮುಸಲ್ಮಾನರು, ಅವರು ಈ ಇದು ಅಲ್ಲ, ಏನಂತಾರೆ ನೀವು, ಸಂಕುಚಿತ ಭಾವನೆಯವರಲ್ಲ, ಅವರು ಬಹಳ ವಿಶಾಲ ಒಂದು ಮನೋಭಾವನೆ ಉಳ್ಳವರು. ಅಂದರೆ ಪರಮಾತ್ಮ ಒಬ್ಬನೇ, ಅವನನ್ನು ಕೇವಲ ಅವರು ಪರಮಾತ್ಮ ಮಾತ್ರ ಧ್ಯಾನ ಮಾಡೋರು. ಉಳಿದಿದ್ದು ಅವ್ರಿಗೆ ಏನು ಯಾವುದ್ರದ್ದು ಈ ಯಾವುದಾದ್ರೂ ಒಂದು ಪ್ರಾಪರ್ಟಿ ಮಾಡ್ತಕ್ಕಂಥದ್ದು ಅಥವಾ ತಮ್ಮದೇ ಅಂತಂದ ಸ್ಥಿರ ಆಸ್ತಿ ಮಾಡ್ತಕ್ಕಂಥದ್ದು ಇರೋದಿಲ್ಲ. ಅವರೊಂಥರ ಫಕೀರ್ ಅಂತ ಕೇಳ್ತಾರಲ್ಲ, ಆ ಥರ. ಅದು ಎಲ್ಲಿ ಸತ್ಸಂಗ ಇದ್ದರೂ, ಈ ಸೂಫಿ ಸಂತರ ಸತ್ಸಂಗ ಇರ್ಬೋದು ಅಥವಾ ಹಿಂದೂ ಸಂತರ ಸತ್ಸಂಗ ಇರ್ಬೋದು, ಆ ಪ್ರತಿಯೊಂದು ಸತ್ಸಂಗದಲ್ಲಿ ಹೋಗಿಬಿಟ್ಟು ಇವರು ಕೂತ್ಕೊಂಡು ಕೇಳ್ತಿದ್ರಂತೆ. ಆಮೇಲೆ ಕೊನೆಗೆ ಆ ಭಾಷಣಕಾರಕ್ಕೆ ನೀವು ಪರಮಾತ್ಮನ ತೋರಿಸ್ತೀರಾ? ಹೀಗೆ ಚಿಕ್ಕಂದಿನಿಂದಲೂ ಪರಮಾತ್ಮನ ಕಾಣ್ತಕ್ಕಂಥ ಹಂಬಲ ಇವ್ರದ್ದು. ಮತ್ತು ಅಲ್ಲದೆ ಇವರು ಓದೇ ಇರ್ತಕ್ಕಂಥ ಯಾವುದೇ ಧರ್ಮದ ಮೂಲ ಗ್ರಂಥ ಇಲ್ಲ ಅಂತ ಹೇಳ್ತಾರೆ. ಬುದ್ಧ ಧರ್ಮದ ದಂಪದಾಗಲಿ, ಭಗವದ್ಗೀತೆ ಆಗಲಿ, ಕುರಾನ್ ಆಗಲಿ, ಅಥವಾ ಕ್ರಿಶ್ಚಿಯನ್ ಧರ್ಮದ ಬೈಬಲ್ ಆಗಲಿ, ಇವೆಲ್ಲವನ್ನೂ ಅವರು ಓದಿದಾರಂತೆ. ಯಾತಕ್ಕೆ? ಜ್ಞಾನ ತಿಳಿಬೇಕಂತ ಅರ್ಥ ಅಲ್ಲ, ಭಗವಂತನ ತಿಳ್ಕೊಳ್ಬೇಕು ಅಂತ. ಅಂದರೆ ಇವರಲ್ಲಿ ಪರಮಾತ್ಮನನ್ನು ಪಡೆಯುವ ಉತ್ಕಂಠೆ ಎಷ್ಟು ಇತ್ತು ಅನ್ನೋದನ್ನು ಗೊತ್ತಾಗ್ತದೆ. ಅದಕ್ಕೋಸ್ಕರ ಈಗ ಹೇಳ್ತಾರೆ, ಪ್ರೀತಿಯನ್ನು ಹುಟ್ಟಿಸ್ತದೆ ಅಂತೆ, ನೆನಪನ್ನು ಹುಟ್ಟಿಸ್ತದೆ, ಮತ್ತು ನೆನಪನ್ನು ಹೆಚ್ಚಿಸ್ತದೆ, ಪ್ರೀತಿ ಮಾಡದೆ ಪ್ರೀತಿ ಹೆಚ್ಚಿಸ್ತದೆ ಅಂತ. ಹಾಗೆ ಅವ್ರು ಹೇಳ್ತಾರೆ, ನಾನು ಎಷ್ಟೊಂದು ಪರಮಾತ್ಮನ ಪ್ರೀತಿಸ್ತಿದ್ದನೋ ಅಥವಾ ಅವರನ್ನು ನಾನು ಕರೀತಿದ್ದನೋ, ಅಷ್ಟೇ ಪರಮಾತ್ಮ ಕೂಡ ನನಗಾಗಿ ಹಂಬಲಿಸ್ತಿದ್ರು ಅನ್ನೋಂಥ ಅನುಭವ ನನಗೆ ಆಗ್ತಿತ್ತು ಅಂತ ಹೇಳ್ತಿದ್ರು ಅವರು. ಅಂದರೆ ಇದರರ್ಥ ಏನಂದರೆ, ಯಾರು ಪರಮಾತ್ಮನನ್ನು ಬಹಳ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಇದರ ಅರ್ಥ ಅವರನ್ನು ಪರಮಾತ್ಮ ಅಷ್ಟೇ ಪ್ರೀತಿ ಮಾಡ್ತಿದ್ದಾನೆ. ಆ ಪ್ರೀತಿ ಇವರನ್ನು ಇನ್ನಷ್ಟು ಪ್ರೀತಿ ಮಾಡುವ ಹಾಗೆ ಮಾಡ್ತಿದೆ ಅಂತ. ಹೀಗಾಗಿ ಇವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಯಾವಾಗ 1936ರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಯ್ತಲ್ಲ, ಓಂ ಮಂಡಲಿ ಅಂತ, ಕರಾಚಿಯಲ್ಲಿ, ಸಿಂಧ್ ಹೈದರಾಬಾದ್ನಲ್ಲಿ, ಇವರು ಅಲ್ಲಿ ಹೋಗಿದ್ರಂತೆ. ಏನೋ ಒಂಥರ ಸೆಳೆತ, ಮನೆಯಲ್ಲಿ ಹೇಳ್ದೇ ತಿರುಗಾಡ್ತಾ ಅಲ್ಲಿ ಹೋದ್ರಂತೆ ಹೈದರಾಬಾದ್ಗೆ. ಹೋಗಿ ಅಲ್ಲಿ ನೋಡಿದ್ರು, ಇವರು ಸಮುದ್ರದ ತಟದಲ್ಲಿ ಇವರು ಈ ಬಿಳಿ ಶ್ವೇತವಸ್ತ್ರಧಾರಿ ಅಕ್ಕಂದರು ನೋಡಿದ್ರು. ಬಟ್ ಅವ್ರಿಗೇನೂ ಅರ್ಥ ಆಗಲಿಲ್ಲ ಅಂತ. ಬಟ್ ಇಷ್ಟು ಮಾತ್ರ ಸತ್ಯ, ಒಂಥರ ಅವ್ರಿಗೆ ಆಕರ್ಷಣೆ ಆಗ್ತಿತ್ತು, ಏನೋ ಒಂದು ಆಧ್ಯಾತ್ಮಿಕತೆ ಇವರಲ್ಲಿದೆ ಅಂತ. ಮತ್ತು ಹಾಗೆ ವಾಪಸ್ ಮನೆ ಬಂದ್ರಂತೆ. ಹೀಗೆ ಇವರ ಜೀವನ ಬಾಲ್ಯದಿಂದಲೇ ಆಧ್ಯಾತ್ಮಿಕದ ಒಲವು ಜಾಸ್ತಿ ಇತ್ತು. ಅದಕ್ಕೋಸ್ಕರ ಇವ್ರ ತಂದೆ ಇವರಿಗೆ ಋಷಿ ಅಂತ ಕರಿತಿದ್ರಂತೆ. ಮನೆಯಲ್ಲಿ ಎಲ್ಲರೂ ಋಷಿ ಅಂತ ಕರೆಯೋರು. ಯಾಕಂದರೆ ಅವ್ರ ತಂದೆಗೆ ಗೊತ್ತಿತ್ತಂತೆ, ಅವರು ಅಲ್ಪ ಸ್ವಲ್ಪ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಬಲ್ಲವರಾಗಿದ್ದರಂತೆ ಇವ್ರ ತಂದೆ. ಆದರೆ ಇವರ ಒಂದು ಪರಿವಾರ ಇದೆಯಲ್ಲ, ಇದು ಸಾಧಾರಣ ಪರಿವಾರ ಅಲ್ಲ. ಇವರ ಮುತ್ತಾತ ಆಗಿನ ಮುಲ್ತಾನ ಒಂದು ಇದು ರಾಜ್ಯ ಇತ್ತಲ್ಲ, ಆ ರಾಜ್ಯದಲ್ಲಿ ರಣಜಿತ್ ಸಿಂಗ್ ಅಂತ ಒಬ್ಬ ರಾಜ ಇದ್ದ. ಅವನ ರಾಜನ ದರ್ಬಾರ್ನಲ್ಲಿ ಇವರು ದಿವಾನರಾಗಿದ್ರಂತೆ ಇವ್ರ ತಾತ. ಹೀಗಾಗಿ ಇವ್ರದ್ದು ದೊಡ್ಡ ಮನೆತನ. ಹೀಗಾಗಿ ಅವರು ಹೀಗೆ ಚಿಕ್ಕಂದಿಂದನೇ ಅವ್ರ ತಂದೆ ಇವ್ರ ಬಗ್ಗೆ ಗೊತ್ತಿತ್ತಂತೆ, ಇವನೊಬ್ಬ ದೊಡ್ಡ ಯೋಗಿ ಆಗ್ತಾನೆ. ಅದಕ್ಕೋಸ್ಕರ ಅವ್ರಿಗೆ ಎಲ್ಲಿ ಕರ್ಕೊಂಡೋದ್ರು ತಮ್ಮ ಮಗನ ಜೊತೆಗೆ ಕರ್ಕೊಂಡು ಹೋಗ್ತಿದ್ರಂತೆ. ಯಾವ ವಿಷಯಕ್ಕೂ ಅವನಿಗೆ ಇದು ಬೇಡ, ಇದು ಅಲ್ಲ, ಇದು ಹೀಗೆ ಅಂತ ಯಾವತ್ತೂ ಸಮಜಾಯಿಸ್ತಿರಲಿಲ್ಲ. ಅವ್ರೇನು ಹೇಳ್ತಾರೋ ಅದೇ ಅಂತ್ಯ, ಸತ್ಯ. ಹೀಗೆ ಆಮೇಲೆ ಅವ್ರಿಗೆ ಮಾರ್ಕೆಟ್ಗೆ ಎಲ್ಲಾದರೂ ಕರ್ಕೊಂಡೋದ್ರೆ ಅಥವಾ ತಮ್ಮ ಒಂದು ಸಮಾಜದವರ ಸಂಬಂಧಿಕರ ಹತ್ತಿರ ಕರ್ಕೊಂಡೋದಾಗ, ಇವನು ನನ್ನ ಮಗ ಅಲ್ಲ, ಇವನು ಪರಮಾತ್ಮ ಮಗ ಅಂತ ಹೇಳ್ತಿದ್ರಂತೆ. ಇಷ್ಟೊಂದು ಅಂದರೆ ನೀವು ಅವತ್ತು ಹೇಳಿದ್ರಲ್ಲ, ಬೆಳೆ ಸಿರಿ ಮೊಳಕೆಯಲ್ಲಿ, ಹಾಗೆ ಯಾವುದೇ ಒಂದು ಶ್ರೇಷ್ಠ ಆತ್ಮ ಆಗಲಿ ಅಥವಾ ಯೋಗಿ ಆತ್ಮ ಆಗಲಿ ಅಥವಾ ಧರ್ಮಾತ್ಮ ಆಗಲಿ,
ಅವರ ಜೀವನದ ಆ ಭವಿಷ್ಯದ ಆ ಫಲ ಆಗುವ ಒಂದು ಲಕ್ಷಣಗಳು ಚಿಕ್ಕಂದಲ್ಲೇ ಕಾಣ್ತಿರ್ತವೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತದೆ. ಆಮೇಲೆ ಅವರು ತಮ್ಮ ಅನುಭವ ಹೇಳ್ತಾ ಒಂದು ಸಲ ಹೇಳ್ತಾಯಿದ್ರು, ನಾನು ಒಂದು ಸಾರಿ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ಸ್ನಾನ ಮಾಡಿ ಬರಬೇಕಾದ್ರೆ ಆ ಹುಳುಲು ಅಂತಿರ್ತಲ್ಲ, ಅಲ್ಲಿ ಅವ್ರು ಕಾಲಿಟ್ಬಿಟ್ರು. ಅದು ಒದ್ದಾಡದಷ್ಟು ಇನ್ನೂ ಒಳಗೆ ಹೋಗ್ತಿದೆ. ಆಗ ಅವ್ರಿಗೆ ಅನ್ನಿಸ್ತು, ಆಯಿತು ನನ್ನ ಜೀವನ ಮುಗೀತು ಅಂತ. ಯಾರನ್ನ ಕರಿಬೇಕಂದ್ರೆ ಯಾರೂ ಇಲ್ಲ ಬೆಳಗಿನ ಜಾವ. ಆಮೇಲೆ ಅವ್ರನ್ನ ಈ ಹುಳಿಲಲ್ಲಿ ಬಿದ್ದವ್ರನ್ನ ಹೊರಗಡೆ ಇದ್ದವರೇ ಎತ್ತಬೇಕು, ಅವ್ರು ಎದ್ದಕ್ಕಾಗಲ್ಲ. ಆಗ ಅವ್ರು ಹೇಳ್ತಾರೆ, ನಾನು ಆಯ್ತಪ್ಪ ಪರಮಾತ್ಮ ನಿನ್ನ ಹತ್ರ ಬರ್ತೀನಿ ಅಂತ ಕಣ್ಣು ಮುಚ್ಚಿದಾಗ ಅವ್ರಿಗೆ ಗೊತ್ತಿಲ್ಲದೇ ಯಾರು ಅವ್ರನ್ನ ಎಳೆದ್ಬಿಟ್ಟು ದಡಕ್ಕೆ ಹಾಕಿದ್ರು ಗೊತ್ತಿಲ್ಲ ಅಂತ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿ ಪರಮಾತ್ಮ ಒಂದಲ್ಲ ಒಂದು ರೂಪದಲ್ಲಿ ಅಥವಾ ಇನ್ನೊಬ್ಬರ ಮುಖಾಂತರ ನಮಗೆ ಸಹಾಯ ಮಾಡ್ತಾನೆ. ಅದನ್ನು ನಾವು ಮರಿಬಾರದು. ಹೀಗಾಗಿ ಪರಮಾತ್ಮನ ದೃಷ್ಟಿ ಎಲ್ಲ ಮಕ್ಕಳ ಮೇಲೆ ಇರ್ತದೆ. ಅದನ್ನು ನಾವು ಅರ್ಥಕೊಳ್ಬೇಕು. ಅದಕ್ಕೆ ನಮ್ಮ ರಕ್ಷಣೆ ಮಾಡುವಂಥವನು ಅವನು ಅಂತ. ಅದರ ಮೂಲಾಧಾರ ಏನು? ನಾವು ಬೇರೆಯವರಿಗೆ ಸಹಾಯ ಮಾಡಿದರೆ ಅವರೇ ನಮ್ಗೆ ಸಹಾಯ ಮಾಡಬೇಕು ಅಂತ ಅರ್ಥ ಅಲ್ಲ. ಇನ್ಯಾರ್ದೋ ಮುಖಾಂತರ ನಮಗೆ ಎಲ್ಲೋ ಒಂದು ಕಡೆ ಸಹಾಯ. ಬಟ್ ನಾವೇನು ಮಾಡ್ತೀವಿ, ನಾವು ಯಾರು ಸಹಾಯ ಮಾಡ್ತಿರೋ ನಮಗೆ ಬೇಕಾದಾಗ ಅವರೇ ಸಹಾಯ ಮಾಡಬೇಕು ಅಂತ ನಾವು ಬಯಸ್ತೀವಿ. ಅವ್ರು ಮಾಡದೆ ಹೋದರೆ ಅವರನ್ನು ನಮ್ಮ ವಿರೋಧಿ ಅಂತ ತಿಳ್ಕೊಳ್ತೀವಿ. ಆದರೆ ಕರ್ಮದ ಫಲ ನಾವು ನಂಬಬೇಕು. ನಾವು ಒಂದು ಪುಣ್ಯದ ಕರ್ಮ ಮಾಡಿದ್ವಿ, ಶ್ರೇಷ್ಠ ಕರ್ಮ ಮಾಡಿದ್ವಿ, ಅದರ ಫಲ ಕೊಡೋನು ಯಾರು? ಭಗವಂತ, ಪರಮಾತ್ಮ ತಾನೆ. ಅದಕ್ಕೆ ಅವನು ಇವನೇ ಕೊಡ್ಬೇಕಂತೇನಿಲ್ಲ, ಅವನು ಯಾರ ಮುಖಾಂತರ ಆದರೂ ಕೊಡಿಸೋನು ಅವನು. ಅದಕ್ಕೆ ಈ ನಂಬಿಕೆ ಇದ್ದರೆ ನಮಗೆ ನಮ್ಮ ವ್ಯವಹಾರದಲ್ಲಿ, ಸಾಮಾಜಿಕ ಜೀವನದಲ್ಲಿ ಯಾರ ಜೊತೆನೂ ದ್ವೇಷ, ಈರ್ಷೆ ಅಥವಾ ಮನಸ್ತಾಪ ಅನ್ನೋದು ಬರೋದಿಲ್ಲ ಅಂತ. ಹಾಗೆ ಇವರು ಮೊದಲಿನಿಂದಲೂ ಬಹಳ ಉಪಕಾರಿ ಮನೋಭಾವದವರಂತ. ಅವರ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದಾರಂತೆ. ನಮ್ಮ ದೇಶದಲ್ಲಿ ವಿದ್ಯೆ ಇಲ್ಲ ಮಕ್ಕಳಿಗೆ, ಅನಕ್ಷರಸ್ಥರು ಜಾಸ್ತಿ. ಅದಕ್ಕೋಸ್ಕರ ಎಲ್ಲ ಮಕ್ಕಳನ್ನ ಓದಬೇಕು, ಮಕ್ಕಳು ಓದಬೇಕು, ಅವರು ವಿದ್ಯಾವಂತರಾಗಬೇಕು ಅಂತ ಹೇಳಿ ಅವರು ತಾವು ಓದ್ತಿರುವಾಗಲೇ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫ್ರೀಯಾಗಿ ಎಲ್ಲರಿಗೂ ಮನೆಗೆ ಹೋಗಿ ಕರೆದು ಅವತ್ತು ಒಂದೆಡೆ ಸೇರಿಸಿ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಿದ್ರಂತೆ. ಹಾಗೆಯೇ ಇವರಿಗೆ ವಿದ್ಯಾರ್ಥಿ ಜೀವನದಿಂದಲೂ ಬಹಳಷ್ಟು ದೇಶಭಕ್ತಿ. ಈಗ ಭಾರತ ಸ್ವತಂತ್ರ ಆದಾಗ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಆಯಿತು. ಆಮೇಲೆ ಪಾಕಿಸ್ತಾನದಲ್ಲಿ ಇಸ್ಲಾಂದವ್ರದ್ದು ಇದು ಬಂತಲ್ಲ, ಸರ್ಕಾರ ಬಂತಲ್ಲ, ಆವಾಗ ಇದು ತಿರಂಗ ಅದನ್ನು ಅದನ್ನ ಇಳಿಸ್ಬಿಟ್ಟು ಆ ಮುಸ್ಲಿಂ ಧ್ವಜ ಏರಿಸಿದ್ರಂತೆ. ಇವರು ಬಹಳ ಬೇಸರ ಆಯ್ತಂತೆ. ಅವತ್ತು ತಮ್ಮ ಒಂದು 3-4 ಜನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿ ಆ ಧ್ವಜವನ್ನು ಇಳಿಸಿ ಈ ತಿರಂಗ ಹಾರಿಸಿ ಬಂದಿದ್ರಂತೆ. ಹೀಗಾಗಿ ಭಾಳಷ್ಟು ದಂಗೆ ಆಗಿಬಿಟ್ಟಿತ್ತು, ಗಲಾಟೆ ಆಗಿತ್ತು ಅವಾಗೆಲ್ಲ ಅಲ್ಲಿ ಅಂತ ಅವರ ಫ್ರೆಂಡ್ಸ್ ಒಬ್ಬರು ತಮ್ಮ ಅನುಭವದಲ್ಲಿ ಹೇಳ್ತಾಯಿದ್ರು. ಹೀಗೆ ಅವರು ಚಿಕ್ಕಂದಲೇ ಭಗವತ್ ಪ್ರೇಮ, ಆಧ್ಯಾತ್ಮಿಕ ಪ್ರೀತಿ, ಧರ್ಮಗ್ರಂಥಗಳ ಪಠಣೆ, ವಿದ್ಯಾದಾನ ಮಾಡುವಂಥ ಪ್ರವೃತ್ತಿ, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಇಂಥವೆಲ್ಲ ಇದ್ದು. ಹೀಗಾಗಿ ಮುಂದೆ ಅವರು ನಾನು ಹೇಳ್ತಕ್ಕಂಥ ವಿಷಯ ಅಂದರೆ ಅವರು ಹೇಗೆ ಪರಮಾತ್ಮನ ಬಗ್ಗೆ ಬಹಳಷ್ಟು ಪ್ರೀತಿ ಇಟ್ಕೊಂಡಿದ್ರು. ಅದೇ ಇತ್ತು. ಅವರು ಆಗಿದ್ರೆ ಈ ಸಂಸ್ಥೆ ಬ್ರಹ್ಮಕುಮಾರಿ ಸಂಸ್ಥೆಗೆ ಕನೆಕ್ಷನಲ್ಲಿ ಹೇಗೆ ಬಂದರು ಅದೇ ಹೀಗೆ ಅವರು ಹುಡುಕ್ತಾ ಇರುವಾಗ ಕೊನೆಗೆ ಅವರು ಈ ವಿಭಾಜನೆ ಆದಮೇಲೆ ಅವ್ರ ತಂದೆ ತಮ್ಮ ಪರಿವಾರದೊಂದಿಗೆ ಭಾರತದಲ್ಲಿ ಬಂದರು. ಭಾರತದಲ್ಲಿ ಹರಿಯಾಣ ಪ್ರಾಂತ್ಯದಲ್ಲಿ ಅಂಥದ್ದು ಸೋನಿಪತ್ ಅಂತ, ಆ ಸೋನಿಪತ್ ಅಂತ ಸ್ಥಾನದಲ್ಲಿ ಅವ್ರಿಗೆ ಸರ್ಕಾರ ಜಮೀನು ಕೊಡ್ತಿದೆ, ಮನೆ ಕೊಡ್ತಿದೆ, ಮತ್ತು ಅವ್ರ ತಂದೆಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಕೊಡ್ತಿದೆ. ಇವರು ಅಲ್ಲಿ ಬಂದು ತಮ್ಮ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾರೆ. ಅಲ್ಲಿರಬೇಕಾದ್ರೆ ಕಾಲೇಜ್ ಓದಿದ್ರು ಅವರು ಇದರಲ್ಲಿ ಮುಲ್ತಾನ್ದಲ್ಲಿ. ಇಲ್ಲಿ ಬಂದಾದಮೇಲೆ BT ಅಂದರೆ ಟೀಚರ್ಸ್ ಟ್ರೈನಿಂಗು, ಅಲ್ಲಿ BA ಪಾಸ್ ಮಾಡಿದರು. ಇಲ್ಲಿ ಬಂದು BT ಅಂದರೆ ಟೀಚರ್ಸ್ ಟ್ರೈನಿಂಗು ಓದ್ತಾ ಇದ್ರಂತೆ. ಆ ಸಮಯದಲ್ಲಿ ಇವರಿಗೆ ಈಶ್ವರ ಜ್ಞಾನ ಸಿಕ್ತು ಅಂತ.
ಅಲ್ಲಿ ಸೋನಿಪತ್ತಲ್ಲಿ ದಿಲ್ಲಿಯಲ್ಲಿ ಓದ್ತಿದ್ರು ಅವರು ಟೀಚರ್ಸ್ ಟ್ರೈನಿಂಗು. ಅವಾಗ ದಾದಿ ಜಾನಕಿ ಅವರು ಅಲ್ಲಿ ಥಿಯಾಸಫಿಕಲ್ ಸೊಸೈಟಿ ಅಂತ ನಿಮ್ಗೆ ಕೇಳಿರ್ಬೋದು, ಅದೊಂದು ಆಧ್ಯಾತ್ಮಿಕ ಸಂಸ್ಥೆ. ಆ ಥಿಯಾಸಫಿಕಲ್ ಸೊಸೈಟಿಗೆ ಇವರು ಮೆಂಬರ್ ಆಗಿದ್ದರು, ಹೋಗ್ತಾ ಇದ್ದರಂತೆ ಸತ್ಸಂಗಕ್ಕೆ. ಅವರು ವಾರಕ್ಕೊಂದು ಸಾರಿ ಯಾರ ಒಳ್ಳೊಳ್ಳೆ ಸ್ಪೀಕರ್ನ ಕರೆಸ್ತಿರ್ತಾರಲ್ಲ, ಹಾಗೆ ಒಂದು ಸಾರಿ ಇವರು ಬ್ರಹ್ಮಕುಮಾರಿಯರನ್ನ ರಾಜಯೋಗದ ಬಗ್ಗೆ ಒಂದು ಭಾಷಣ ಮಾಡೋದಕ್ಕೆ ಕರೆಸ್ತಾರೆ. ಅಲ್ಲಿ ದಾದಿ ಜಾನಕಿಯವರು ಭಾಷಣ ಮಾಡ್ತಾರೆ ರಾಜಯೋಗದ ಬಗ್ಗೆ. ಅವಾಗ ಇವರು ಅದನ್ನ ಕೇಳ್ತಾರೆ. ಇವರು ಕೇಳಿ ಆಗ್ಬಿಟ್ಟು ಅವರು ಭಾಷಣ ಮುಗಿದಾದ್ಮೇಲೆ ಅವ್ರು ಹಿಂದೆ 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 ಹೋಗೋಕೆ ಶುರು ಮಾಡಿದ್ರಂತೆ ಕೇಳೋದಕ್ಕೆ. ಆವಾಗ ಇವರು ದಾದಿ ಜಾನಕಿ ಮತ್ತು ದಾದಿ ಕೂಂಜ್, ಇವನು ಯಾರಪ್ಪ ಇವು ನಮ್ಮ ಹಿಂದೆ ಹಿಂದೆ ಬರ್ತಾ ಇದ್ದಾನಲ್ಲ ಅಂತ. ಆಮೇಲೆ ಸ್ವಲ್ಪ ನಿಂತು, ಯಾಕೆ ನಮ್ಮಿಂದ ನೀವು ಯಾಕೆ ಬರ್ತೀರಾ ಅಂತ. ಇಲ್ಲ, ನಿಮಗೆ ಪ್ರಶ್ನೆ ಕೇಳಬೇಕು ಅಂತ. ಅಲ್ಲೇ ಕೇಳ್ಬೋದಿತ್ತಲ್ಲ, ಕೇಳ್ಬೋದಿತ್ತು, ಬಟ್ ನೀವು ನಮ್ಮ ಈ ಕಡೆ ನೋಡ್ತಾನೆ ಇರಲಿಲ್ವಲ್ಲ, ಅದಕ್ಕೆ ನಿಮ್ಮ ಹತ್ರ ಬರ್ತಾಯಿದ್ದೆ. ಏನು ಈಗ ನೀವು ಬರೀ ರಾಜಯೋಗದ ಬಗ್ಗೆ ಹೇಳಿದ್ರಿ, ಬಟ್ ರಾಜಯೋಗ ಹೇಗೆ ಮಾಡ್ಬೇಕಂತ ಕಲಿಸ್ಲಿಲ್ವಲ್ಲ. ಇಷ್ಟು ಅಲ್ಲೇ 100 ಜನ ಸೇರಿದ್ರು, ಅವ್ರು ಯಾರು ಏನು ಪ್ರಶ್ನೆ ಕೇಳಲಿಲ್ಲ, ಕೇಳಿದ್ರು ಹೊರಟೋದ್ರು. ಬಟ್ ಈ ಒಬ್ಬ ವ್ಯಕ್ತಿ ಅವ್ರ ಹಿಂದೆ ಹೋಗಿ ನೀವು ಬರೀ ಥಿಯರಿ ಹೇಳಿದ್ರಿ, ನಮ್ಮ ಪ್ರಾಕ್ಟಿಕಲ್ ಬೇಕು ಅಂತ. ಆಯಿತು, ನಾಳೆ ಕಲಿಸ್ಕೊಡ್ತೀವಿ ಅಂದ್ರಂತೆ. ಮತ್ತು ನಾಳೆ ನೆಕ್ಸ್ಟ್ ಡೇ ಬಂದಾಗ ಮತ್ತೆ ಅವ್ರು ಭಾಷಣನೇ ಮಾಡಿದ್ರಂತೆ. ಇವರು ಅಷ್ಟರಲ್ಲಿ ಚಾಪೆ ಅವನ್ನೆಲ್ಲ ತೊಗೊಂಡ್ಬಿಟ್ಟು ರೆಡಿ ಆಗಿದ್ರಂತೆ. ಅವರು ಭಾಷಣ ಮುಗಿದ ತಕ್ಷಣ ಮುಂದುಗಡೆ ಚಾಪೆ ಹಾಕಿ ನಿಂತರಂತೆ. ಏನು ಅಂತ, ನೀವು ರಾಜಯೋಗ ಕಲಿಸ್ಬೇಕಲ್ಲ ಅಂತ, ಪ್ರಾಕ್ಟಿಕಲ್ ಆಗಿ. ಯಾಕಂದ್ರೆ ಅವ್ರು ಯೋಗ ಅಂದರೆ ಯೋಗಾಸನ ಅಂತ ತಿಳ್ಕೊಂಡಿದ್ರಂತೆ. ಅದಕ್ಕೆ ಹೇಳಿದ್ರಂತ ದಾದಿ, ಇಲ್ಲಲ್ಲ ನಮ್ಮ ಆಶ್ರಮಕ್ಕೆ ಬಂದರೆ ನೀವು ಅಲ್ಲಿ ನಿಮ್ಗೆ ಕಲಿಸ್ಕೊಡ್ತೀವಿ ಅಂತ. ಎಷ್ಟೊತ್ತಿಗೆ ಬರಬೇಕು ಅಂತ. ನಮ್ಮಲ್ಲೆಲ್ಲ ಬೆಳಗ್ಗೆ 4 ಗಂಟೆಯಿಂದ ಶುರುವಾಗ್ತದೆ, ನೀವು 6 ಗಂಟೆ ಬನ್ನಿರಿ ಅಂತೇಳಿ. ಆದರೆ ಅವ್ರು 4 ಗಂಟೆಗೆ ಹೋಗಿ ತಲುಪಿಟ್ರಂತೆ, ಬಾಗಿಲು ತಟ್ಟಿದ್ರಂತೆ. ನೋಡಿದ್ರೆ ಇಷ್ಟೊತ್ತಿನಲ್ಲಿ ಯಾರು ಬಂದರು ಅಂತ ಬಾಗಿಲು ತೆಗಲಿಲ್ಲ ಅಂತ. ಅವ್ರು 6 ಗಂಟೆವರೆಗೂ ಅಲ್ಲಿ ಬಾಗಿಲು ಹೊರಗಡೆ ಕುತ್ಕೊಂಡ್ರಂತೆ. ಆಮೇಲೆ 6 ಗಂಟೆ ಆದಮೇಲೆ ಬಾಗಿಲು ತೆಗೆದಾಗ ಅವ್ರ ದಾದಿ ಕೇಳಿದ್ರಂತೆ, ಇಷ್ಟು ಬೇಗ ಯಾಕೆ ಬಂದಿದ್ದು ನೀನು ಅಂತ. ಅಲ್ಲ, ನೀವು ಹೇಳಿದ್ರಲ್ಲ 4 ಗಂಟೆಗೆ ಇಂದ ಶುರು ಅಂತ, ನಾನು 6 ಗಂಟೆ ಬರೋಕ್ಕೆ ಹೇಳಿದ್ನಲ್ಲ. ಹೌದು, ನೀವು 6 ಗಂಟೆಗೆ ನನಗೂ ಬರೋಕ್ಕೆ ಹೇಳಿದ್ರೆ, ಬಟ್ ನೀವು ಯೋಗ 4 ಗಂಟೆಯಿಂದ ಮಾಡ್ತಾ, ಅದಕ್ಕೆ ನಾನು 4 ಗಂಟೆಯಿಂದ ನಾನು ಯೋಗ ಮಾಡಬೇಕು ಬಂದೆ, ಅದಕ್ಕೆ ನಾನು ಯೋಗ ಕಲಿಸ್ರಂತೆ. ಈ ರೀತಿಯಾಗಿ ಪ್ರತಿಯೊಂದನ್ನು ಅವರು ಪ್ರಾಕ್ಟಿಕಲ್ಲಾಗಿ ಮತ್ತು ಪ್ರತಿಯೊಂದನ್ನು ಕಲಿಬೇಕು ಅನ್ನುವಂಥ ಒಂದು ಅತಿ ಆಸೆಯಿಂದ ಅವ್ರಿಗೂ ಕೋರ್ಸ್ ಕೊಡಬೇಕಾದ್ರೆ ತಿಂಗಳುಗಟ್ಟಲೆ ಅವ್ರಿಗೆ ಅಕ್ಕಂದ್ರಿಗೆ ಸಮಯ ಕೊಡಬೇಕಾಯ್ತಂತೆ. 7 ದಿವಸದ ಕೋರ್ಸನ್ನು ತಿಂಗಳುಗಟ್ಟಲೆ ತೊಗೊಂಡು, ಯಾಕಂದ್ರೆ ಪ್ರತಿಯೊಂದಕ್ಕೂ ಅವರು ಇದು ಜಿಜ್ಞಾಸೆ, ಎಕ್ಸ್ಪ್ಲನೇಷನ್ ಬೇಕು. ಹೀಗೆ ದಿಲ್ಲಿಯಲ್ಲಿ ಆವಾಗ ಕಮಲಾನಗರ ಅಂತಿತ್ತು, ಅಲ್ಲಿಂದ ಅವ್ರದ್ದು ಜ್ಞಾನದ ಪಾತ್ರ ಶುರುವಾಯಿತು. ಆ ಕೋರ್ಸ್ ತೊಗೊಂಡು ಆದಮೇಲೆ ಅವರು ನಂತರ ಈ ಸಂಸ್ಥೆಗೆ ಯಾವ ರೀತಿಯಾಗಿ ಸಂಪೂರ್ಣ ಅರ್ಪಣೆ ಮಾಡಿಕೊಂಡ್ರು, ಅಥವಾ ಅವರು ಯಾವ ರೀತಿ ಸಮರ್ಪಣೆ ಆದರು? ಅವರು ಈ ನೋಡ್ರಿ, ಈ ಜ್ಞಾನದ ವಿಷಯತೆ ಏನಂದ್ರೆ ಕೇಳಿದರೆ, ಯಾವ ಆತ್ಮಗಳು ನಿಜವಾಗ್ಲೂ ಪರಮಾತ್ಮನ ಪಿಪಾಸೆ, ಆ ಹಸಿವಿನಿಂದ ಬಾಯಾರಿಕೆಯಿಂದ ಕಾಯ್ತಿರ್ತಾವೆ. ಈಗ ನೀರೇಡಿಸಿದವನಿಗೆ ನೀವು ನೀರು ಕೊಟ್ಟರು ಸಾಕು, ಸಂತುಷ್ಟ ಆಗಿಬಿಡ್ತದೆ. ಹಾಗೆ ಆ ಪರಮಾತ್ಮ ಜ್ಞಾನಕ್ಕೋಸ್ಕರ ಆತ್ಮ ಕಾಯ್ತಾ ಇತ್ತಲ್ಲ, ಅದು ಜ್ಞಾನದ ಪ್ರತಿಯೊಂದು ಅಂಶವನ್ನು ತದೇಕಚಿತ್ತರಾಗಿ ಕೇಳಿ ಅದನ್ನು ಧಾರಣೆ ಮಾಡ್ತಾ 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 ಅವ್ರಿಗೆ 100ಕ್ಕೂ 100 ವಿಶ್ವಾಸ ಬಂತು ಜ್ಞಾನದಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ಹೆಂಗೆ ನಿಶ್ಚಯ ಬಂತು ಅಂತ. ಈ ಅಕ್ಕಂದರು ಕಲ್ಪವೃಕ್ಷವನ್ನು ಚಿತ್ರವನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರಂತೆ. ಆ ಕಲ್ಪವೃಕ್ಷ ಚಿತ್ರದಲ್ಲಿ ಧರ್ಮಗಳ ಉಗಮ ಸ್ಥಾನ ಇದೆ. ಮೊದಲನೇ ಧರ್ಮ ಯಾವುದು, 2ನೇ ಧರ್ಮ ಯಾವುದು, 3ನೇ ಧರ್ಮ ಯಾವುದು, ಆ ಬೀಜ ಯಾರು, ಅದ್ರ ಕಾಂಡ ಯಾರು, ಆ ಎಲೆಗಳು, ಅನೇಕ ಧರ್ಮ ಮಠಪಂಥಗಳು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಹೇಳಿದಾಗ ಇವರು ಅಂದ್ಕೊಂಡ್ರಂತೆ, ಈ ಜ್ಞಾನ ಹೇಳುವಂಥ ಶಕ್ತಿ ಇವ್ರದ್ದಿಲ್ಲ ಅಂತ. ಯಾವುದೋ ವಿಶೇಷ ಶಕ್ತಿ ಈ ಜ್ಞಾನ ಹೇಳಿದೆ, ಅದು ನಿಜವಾಗ್ಲೂ ಅವರು ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಕ್ಸಾಕ್ಟಾಗಿ ಈ 5000 ವರ್ಷದ್ದು ಇದು ಕಲ್ಪದ ಆಯುಷ್ಯು, ಈ ಧರ್ಮದ ಆಯುಷ್ಯ ಇಷ್ಟು, ಈ ಧರ್ಮದ ಆಯುಷ್ಯ ಇಷ್ಟು. ದ್ವಾಪರಯುಗದ ಆದಿಯಿಂದ ಇಸ್ಲಾಂ ಧರ್ಮ ಸ್ಥಾಪನೆ ಆಯಿತು, ಆಮೇಲೆ ಬುದ್ಧ ಧರ್ಮ ಬಂತು, ಕ್ರಿಶ್ಚಿಯನ್ ಧರ್ಮ ಬಂತು, ಈ ಧರ್ಮ ಬಂತು. ಈ ಎಕ್ಸಾಕ್ಟ್ ವರ್ಷ ಇಷ್ಟೇ ಸಮಯ ಅಂತ ಹೇಳಬೇಕಾದ್ರೆ
ಇದು ಮನುಷ್ಯನ ಕೆಲಸ ಅಲ್ಲ, ಅದಕ್ಕೆ ನಿಜವಾದ ಇದು ಭಗವಂತನ ಜ್ಞಾನ ಅಂತ. ಆಮೇಲೆ ಇವ್ರು ಭಗವದ್ಗೀತೆ ಅಂತ ಓದಿದ್ರು. ಅವಾಗ ಅವ್ರು ಹೇಳಿದ್ರು ಭಗವಂತ ಕೃಷ್ಣ ಅಲ್ಲ, ಪರಮಾತ್ಮ ನಿರಾಕಾರ. ಮತ್ತು ಅವ್ರು ವಿಜ್ಞಾನವೂ ಓದಿದರು. ವಿಜ್ಞಾನದಲ್ಲಿ ಬರುತ್ತಲ್ಲ ಅಣು ಪರಮಾಣು, ಅಣು ಎಷ್ಟೆಷ್ಟು ಚಿಕ್ಕದಾಗ್ತಿರ್ತೋ ಅಷ್ಟು ಶಕ್ತಿಶಾಲಿ ಆಗಿರ್ತದಂತೆ. ಅಣು ಆತ್ಮ, ಪರಮಾಣು ಪರಮಾತ್ಮ. ಈ ಥರ ಅವರು ವೈಜ್ಞಾನಿಕ ಬ್ಯಾಕ್ಗ್ರೌಂಡ್ ಇದ್ದ ಕಾರಣ ಆ ಆತ್ಮ ನಿರಾಕಾರ ಬಿಂದು ಸ್ವರೂಪ ಅನ್ನೋದನ್ನು ಸಹಜವಾಗಿ ಒಪ್ಕೊಂಡ್ರು. ಹೀಗೆ ಮತ್ತು ಇನ್ನೊಂದು ನನ್ನ ಅನಿಸಿಕೆ ಮತ್ತು ಅನುಭವದ ಆಧಾರದ ಮೇಲೆ ನಾನು ಹೇಳೋದೇನಂತ ಕೇಳಿದರೆ, ಯಾವ ಆತ್ಮದಲ್ಲಿ ಆ ಕಲ್ಪದ ಹಿಂದಿನ ಸಂಸ್ಕಾರ ಇರ್ತಲ್ಲ, ದೇವತೆ ಆದಂಥದ್ದು, ಜ್ಞಾನವನ್ನು ಪಡೆದಂಥದ್ದು, ಅದ್ರ ಸಮಯ ಬಂದಾಗ ಆ ಸಂಸ್ಕಾರ ರಿಪೀಟ್ ಇದಾಗ್ತದೆ, ಎಮರ್ಜ್ ಆಗ್ತದೆ. ಆಗ ಆ ಜ್ಞಾನ ಸಿಕ್ಕಾಕ್ಷಣ ಹೇಳ್ತಾರಲ್ಲ, ಯಾವ ರೀತಿ ಈಗ ಮಣ್ಣಲ್ಲಿ ಬೀಜಗಳು ಬಿದ್ದಿರ್ತವೆ, ಮಳೆ ಬಂದಾಗ ತನ್ನಿಂದ ತಾನೇ ಅಂಕುರ್ಕೊಳ್ತವೆ ಶಕ್ತಿಶಾಲಿ ಇದ್ದ ಬೀಜಗಳು. ಹಾಗೆ ನನ್ನ ಅನಿಸಿಮಟ್ಟಿಗೆ ಅಂದರೆ ಆತ್ಮದಲ್ಲಿ ಆ ಸಂಸ್ಕಾರ ಇರ್ತಾವಲ್ಲ, ಸಮಯ ಬಂದಾಗ ಆ ಜ್ಞಾನ ಅಂತಕ್ಕಂಥ ಜಲ ಬಿದ್ದಾಗ ಉದ್ಭವಿಸ್ಬಿಡ್ತದೆ ಅಂತ. ನೋಡಿ, ಈ ಜಗದೀಶ್ ಭಾಯಿ ಅವರ ಜೀವನ ಚರಿತ್ರೆ ಒಂದು ಮಹಾನ್ ಅದ್ಭುತ ಅಂತಲೇ ಹೇಳ್ಬೋದು. ಮಹಾನ್ ಅದ್ಭುತ ಜೊತೆಗೆ ಅವರು ಒಬ್ಬ ಮಹಾನ್ ಶ್ರೇಷ್ಠ ವಿದ್ವಾಂಸರೂ ಸಹ ಆಗಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಕೇಳಿದ್ರೂ ಸಹ ಕಡಿಮೆನೇ ಆಗುತ್ತೆ. ಆದರೂ ಸಹ ತಮ್ಮ ಅನುಭವದಲ್ಲಿ ಜಗದೀಶ್ ಚಂದ್ರ ಅಸೀಜಾ ಅವರ ಅನೇಕ ನೆನಪುಗಳನ್ನು ತಾವು ನಮ್ಮ ವೀಕ್ಷಕರಿಗೆ ಹಂಚಿ ಅವ್ರಿಗೂ ಸಹ ಜಗದೀಶ್ ಚಂದ್ರ ಅಸೀಜಾ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಹೀಗೆ ತಾವು ನಮ್ಮ ಮುಂದಿನ ಸಂಚಿಕೆಗೂ ಬಂದು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಈ ಸಂಚಿಕೆಗೆ ಕೊಟ್ಟು ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಜಗದೀಶ್ ಚಂದ್ರ ಅಸೀಜಾ ವ್ಯಕ್ತಿಯೊಬ್ಬರು, ಆದರೆ ಅವರ ವ್ಯಕ್ತಿತ್ವ ಅನೇಕ. ಪ್ರತಿಯೊಂದು ವಿಷಯದಲ್ಲಿಯೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅವರು ಒಂದು ಅಪಾರವಾದ ಜ್ಞಾನವನ್ನು ಹೊಂದಿದರು. ಹಾಗಾಗಿ ಅವರ ಜೊತೆ ಯಾವುದೇ ವ್ಯಕ್ತಿ, ಯಾವುದೇ ಕ್ಷೇತ್ರದ ವ್ಯಕ್ತಿಯೂ ಸಹ ಬಂದು ಈ ಆಧ್ಯಾತ್ಮಿಕತೆಯ ಬಗ್ಗೆ ಚರ್ಚೆ ಮಾಡಿದರೆ ಅವರಿಗೆ ಅವರದೇ ಒಂದು ಕ್ಷೇತ್ರದ ಭಾಷೆಯಲ್ಲಿ ಸಂಪೂರ್ಣವಾಗಿ ತಿಳಿ ಹೇಳ್ತಾಯಿದ್ರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಜಗದೀಶ್ ಚಂದ್ರ ಅಸೀಜಾ ಅವರು. ಇವರ ಅನೇಕ ವಿಷಯಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಹೀಗೆ ನಮ್ಮ ಸಂಚಿಕೆಗಳನ್ನು ನೋಡ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.